ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅನೇಕ ವಿದ್ಯಾರ್ಥಿಗಳು ಪ್ರಶ್ನೆ ಏನಂತಂದ್ರೆ, ಈ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯ ಬಹಳ ಕಷ್ಟ ಆಗ್ತಾ ಇದೆ. 120ಕ್ಕಿಂತ ಅಧಿಕ ಅಂಕಗಳನ್ನ ನಾವು TET ಪರೀಕ್ಷೆ ಒಳಗೆ ತೆಗಿಬೇಕಂತಂದ್ರೆ ಈ ಒಂದು ಸಬ್ಜೆಕ್ಟ್ ಒಳಗೆ ನಾವು ಗ್ರಿಪ್ ಇರಬೇಕು. ಈ ಗ್ರಿಪ್ ಇರಬೇಕಂತಂದ್ರೆ ಸಬ್ಜೆಕ್ಟ್ ಅನ್ನ ನಾವು ಹೆಂಗ್ ಅರ್ಥ ಮಾಡ್ಕೋಬೇಕು, ಯಾವ ವಿಷಯವನ್ನ ಓದ್ಬೇಕು ಮತ್ತು ಯಾವ ವಿಷಯವನ್ನ ಓದ್ಬಾರ್ದು ಅಂತ ಗೊತ್ತಿರಬೇಕು. ವಿಶೇಷವಾಗಿ ಶೈಕ್ಷಣಿಕ ಮನೋವಿಜ್ಞಾನದೊಳಗ ಪದೇ ಪದೇ ರಿಪೀಟ್ ಆಗುವಂತ ಟಾಪಿಕ್ಸ್ ಗಳನ್ನ ನೀವು ಕೇಳ್ತಾ ಇದ್ರಿ. ನಾನು ಈ ಹಿಂದಿನ ತರಗತಿಯೊಳಗ ಶೈಕ್ಷಣಿಕ ಮನೋವಿಜ್ಞಾನದ ಡಾಕ್ಟರ್ HV ವಾಮದೇವಪ್ಪ ಅವ್ರದ ಮೊದಲನೇ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನದ ಪೀಠಿಕೆ ಬಗ್ಗೆ ಚರ್ಚೆ ಮಾಡಿದ್ವಿ. 2ನೇ ಅಧ್ಯಾಯ ನಾವು ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಚರ್ಚೆ ಮಾಡಿದ್ವಿ. 3ನೇ ಅಧ್ಯಾಯ ವೈಯಕ್ತಿಕ ಭಿನ್ನತೆಗಳ ಮೇಲೆ ಚರ್ಚೆ ಮಾಡಿದ್ವಿ. 4ನೇ ಅಧ್ಯಾಯ ನಾವು ವಿಶಿಷ್ಟ ಮಕ್ಕಳ ಶಿಕ್ಷಣದ ಮೇಲೆ ಚರ್ಚೆ ಮಾಡಿದ್ವಿ. ಇನ್ನು 5ನೇ ಅಧ್ಯಾಯ ಇವತ್ತಿನ ದಿನ ನಾವು ಕಲಿಕೆಯ ಮೇಲೆ ನಾವು ಇವತ್ತಿನ ದಿನ ಯಾವ ವಿಷಯವನ್ನ ಓದ್ಬೇಕು ಮತ್ತು ಯಾವ ವಿಷಯವನ್ನ ಓದ್ಬಾರ್ದು. ಪರೀಕ್ಷೆ ಒಳಗ ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಾಕ ಮತ್ತು ಕಡಿಮೆ ಅಂಕ ತೆಗೆದುಕೊಳ್ಳಿಕ್ಕೆ ಅವರು ಯಾವ ವಿಷಯವನ್ನ ಓದ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರಂಗಿಲ್ಲ. ಹಿಂಗಾಗಿ ಅವರು ಆ ವಿಷಯವನ್ನ ಬಿಟ್ಟು ಬೇರೆ ವಿಷಯವನ್ನ ಓದಿ ಕಡಿಮೆ ಅಂಕಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ನೀವು 5ನೇ ಅಧ್ಯಾಯದೊಳಗಡೆ ಕಲಿಕೆ ಅಂತ ನಾವು ಇವತ್ತಿನ ಕಲಿತೇವೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ನೀವು. ಕಲಿಕೆಯ ಅರ್ಥ ಮತ್ತು ಸ್ವರೂಪ ಅನ್ನೋದು ಈ ಒಂದು ವಿಷಯವಿದೆ. ಈ ಒಂದು ವಿಷಯದ ಮೇಲೆ TET 2020 ಪೇಪರ್ 2ರ ಕ್ವಶನ್ ನಂಬರ್ 14 ಈ ಪ್ರಶ್ನೆ ಬಂದಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಹಿಂಗಾಗಿ ಪರಿಪಕ್ವತೆ ಕಲಿಕೆ 5.1.1 ಪರಿಪಕ್ವತೆ ಕಲಿಕೆ ಮತ್ತು ವಿಕಾಸ ಇವುಗಳ ಸಂಬಂಧ, ಇದರ ಮೇಲೆ TET 2023ರ ಪೇಪರ್ 1ರ ಕ್ವಶನ್ ನಂಬರ್ 86 ಬಂದಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇನ್ನು ಅದೇ ರೀತಿಯಾಗಿ TET 2021ರ ಪೇಪರ್ 1ರ ಕ್ವಶನ್ ನಂಬರ್ 90 ಬಂದಿದೆ. ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನು ಅದೇ ರೀತಿಯಾಗಿ 5.1.2 ಕಲಿಕೆ ಮತ್ತು ಶಿಕ್ಷಣ ಕಲಿಕೆಯ ಲಕ್ಷಣಗಳು TET 2021ರ ಪೇಪರ್ 2ರ ಪ್ರಶ್ನೆ ಸಂಖ್ಯೆ 82 ಪ್ರಶ್ನೆ ಬಂದಿದೆ. ಹಿಂಗಾಗಿ TET 2021ರ ಪೇಪರ್ 2ರ ಪ್ರಶ್ನೆ ಸಂಖ್ಯೆ 89 ಈ ಒಂದು ಟಾಪಿಕ್ ಮೇಲೆ ಬಂದಿದೆ. ಸೊ ಹಂಗಾದ್ರೆ ನಾವು ಏನ್ ಅರ್ಥ ಮಾಡ್ಕೋಬೇಕು, ಫಸ್ಟ್ ನೀಟಾಗಿ ಕಲಿಕೆ ಅಂದ್ರೇನು, ಕಲಿಕೆ ಸಾಮಾನ್ಯವಾಗಿ ಒಂದು ತಾಯಿಯ ಗರ್ಭದಿಂದ ಮತ್ತು ಕೊನೆಯ ಏನು ನಾವು ಸಮಾಧಿ ಹೋಗುವವರೆಗೂ ಕೂಡ ಅದು ನಾವು ಕಲಿತಾ ಇರೋದು, ಅಂದ್ರೆ ಅಲ್ಲಿವರೆಗೆ ಕೂಡ ಇರ್ತದ. ಸೊ ಅದನ್ನ ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕಂದಾಗ ಪ್ರಶ್ನೆಗಳು ಹಂಗ ಡೀಪ್ ಆಗಿ ಬರುವಂತ ಪ್ರಶ್ನೆಗಳು ಇರ್ತಾವ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನ ಮುಂದುವರೆದು 5.2 ಕಲಿಕೆ ವಿಧಗಳ ಮೇಲೆ, ಇದರೊಳಗೆ ಎಲ್ಲಾ ವಿಷಯವನ್ನ ಓದುವಂತ ಅವಶ್ಯಕತೆ ಇಲ್ಲ. ನಾವು ಸಂಜ್ಞಾ ಕಲಿಕೆ, ಉದ್ದೀಪನ ಅನುಕ್ರಿಯೆ ಕಲಿಕೆ, ಸರಣಿ ಕಲಿಕೆ, ಶಾಬ್ದಿಕ ಸಹಚರ್ಯ ಕಲಿಕೆ, ವಿಭೇದೀಕರಣ ಕಲಿಕೆ, ಪರಿಕಲ್ಪನಾ ಕಲಿಕೆ, ದೀಸ್ ಆರ್ ದ ನಾಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಟು ರೀಡ್ ದ ಎಕ್ಸಾಮ್ಸ್. ಇದು ಬಿಟ್ಟು ನಾವು ಸಮಸ್ಯೆ ಪರಿಹಾರ ಕಲಿಕೆ ಮತ್ತು 5.2.7 ಅಂತ ಏನಿದೆಯಲ್ಲ ಈ ಒಂದು ಟಾಪಿಕ್ ಮೇಲೆ TET 2024ರ ಪೇಪರ್ 2ರ ಪ್ರಶ್ನೆ ಸಂಖ್ಯೆ 72 ಬಂದಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಇನ್ನು ಅದೇ ರೀತಿಯಾಗಿ ಇದೇ ಒಂದು ಟಾಪಿಕ್ ಮೇಲೆ TET 2021ರ ಪೇಪರ್ 1ರ ಪ್ರಶ್ನೆ ಸಂಖ್ಯೆ 84 ಬಂದಿದೆ. ಅದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಅದೇ ರೀತಿಯಾಗಿ 5.3 ಕಲಿಕೆಯ ಸಿದ್ಧಾಂತಗಳು, ಈ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಪ್ರೀವಿಯಸ್ ಇಯರ್ ಪ್ರಶ್ನೆ ಮೇಲೆ ಬಹಳಷ್ಟು ಕಲಿಕೆ ಸಿದ್ಧಾಂತಗಳ ಮೇಲೆ ಬಂದಾವ. ಈ ಒಂದು ಟಾಪಿಕ್ಸ್ ಗಳನ್ನ ಖಂಡಿತವಾಗ್ಲೂ ಓದ್ಬೇಕು. ಇದ್ರೊಳಗಡೆ ಪ್ರಮುಖವಾಗಿ ನಾವು ಒಂದು 7-8 ಸಿದ್ಧಾಂತಗಳನ್ನ ಕಲಿತೇವಿ. ಅದ್ರೊಳಗೆ ಯಾವ ಸಿದ್ಧಾಂತಗಳನ್ನ ಓದ್ಬೇಕು, ಯಾವ ಸಿದ್ಧಾಂತಗಳನ್ನ ಬಿಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೀವು ನೋಡ್ತಾ ಇದ್ರಿ, ಮೊದಲನೇ ಸಿದ್ಧಾಂತ ಯಾವುದು, ಸಂವೇದನಾಗತಿ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ. ಇದನ್ನ ತಾಂಡೇಕ್ ಅವರು ಈ ಒಂದು ಪ್ರಯತ್ನ ಪ್ರಮಾದ ಕಲಿಕೆಯನ್ನ ಮಂಡಿಸ್ತಾರ. ಇದ್ರೊಳಗಡೆ ಅವರೊಂದು ಸಮಸ್ಯೆ ಪಟ್ಟಿಗೆ ಪ್ರಯೋಗ ಮಾಡ್ತಾರ. ಅದಕ್ಕೆ ಸಂಬಂಧಪಟ್ಟಂತ ಶೈಕ್ಷಣಿಕ ನೇತಾತ್ರಗಳದಾವ, ಕಲಿಕೆ ನಿಯಮಗಳದಾವ. ಈ ಒಂದು ಸಿದ್ಧಾಂತವನ್ನ ನಾವು ಈ ನಿಯಮಗಳು ಅಂತ ಬರ್ತಾವ. ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. TET ಅಭ್ಯಾಸದ ನಿಯಮ ಮೇಲೆ ಪ್ರಶ್ನೆಗಳು ಬಂದಾವ. ಇವನ್ ಸಿದ್ಧತಾ ನಿಯಮದ ಮೇಲೂ ಬಂದಾವ. ಅದ ಲಾ ಆಫ್ ರೆಡಿನೆಸ್ ಅಂತ ಹೇಳ್ತೀವಿ ನಾವು ಸಿದ್ಧತಾ ನಿಯಮಕ್ಕ. ಅಭ್ಯಾಸಕ್ಕೆ ಲಾ ಆಫ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಅಭ್ಯಾಸ ನಿಯಮದೊಳಗಡೆ TET 2024ರ ಪೇಪರ್ 2ರ ಪ್ರಶ್ನೆ ಸಂಖ್ಯೆ 66 ಬಂದಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇನ್ನು ಅದೇ ರೀತಿಯಾಗಿ ಇದೇ ಒಂದು ಟಾಪಿಕ್ ಮೇಲೆ TET 2023ರ ಪೇಪರ್ 1ರ ಕ್ವಶನ್ ನಂಬರ್ 76 ಬಂದಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇನ್ನು ಪರಿಣಾಮ ನಿಯಮ ನೋಡ್ರಿ, ಈ ತಾಂಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆ ಒಳಗಡೆ ಏನ್ ನಿಯಮಗಳೇನಿದಾವಲ್ಲ ಇದ್ರ ಮೇಲೆ ಪ್ರತಿಯೊಂದ್ಸಲ ಪ್ರಶ್ನೆ ಬರ್ತದ. TET ಪರಿಣಾಮ ನಿಯಮ TET 2024ರ ಪೇಪರ್ 1ರ
ಪ್ರಶ್ನೆ ಸಂಖ್ಯೆ 67 ಬಂದಿದೆ, ಅಂದ್ರೆ 24 ಲಾಸ್ಟ್ ಇಯರ್ ಒಳಗೆ ಕ್ವಶನ್ ಬಂದಿದೆ. ಇನ್ನು TET 2023 ಪೇಪರ್ 2 ಪ್ರಶ್ನೆ ಸಂಖ್ಯೆ 76 ಇದು ಒಂದು ಪ್ರಶ್ನೆ ಬಂದಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು 5.3.4 ಕಲಿಕೆಯ ಪೂರಕ ತತ್ವಗಳು ಅಷ್ಟೇನು ಮುಖ್ಯವಲ್ಲ, ನೀವು ಓದ್ಕೊಳ್ಬಹುದು. ತಾಂಡೈಕ್ ಅವರ ಕೊಡುಗೆಗಳನ್ನ ನೀವು ಜಸ್ಟ್ ನೋಡ್ಕೊಳ್ಬಹುದು. ಇದೇನು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ಇಲ್ಲ. ಇನ್ನು 5.4 ಏನಿದೆಯಲ್ಲ, ಅನುಬಂಧನ ಕಲಿಕೆ ಅಥವಾ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಏನಿದೆಯಲ್ಲ, ಇನ್ನು ಪಾವ್ಲೋ ಅವರು ನಾಯಿ ಮೇಲೆ ಪ್ರಯೋಗ ಮಾಡ್ತಾರ, ತಾಂಡೈಕ್ ಅವರು ಸಾಮಾನ್ಯವಾಗಿ ನಾವು ಬೆಕ್ಕಿನ ಮೇಲೆ ಪ್ರಯೋಗ ಮಾಡೋದನ್ನು ಕಾಣ್ತೀವಿ. ನೋಡ್ರಿ, ಈ ಅನುಬಂಧನ ಕಲಿಕೆ ಅಥವಾ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಏನಿದೆಯಲ್ಲ, TET 2024 ಪೇಪರ್ 2 ಪ್ರಶ್ನೆ ಸಂಖ್ಯೆ 68 ಪ್ರಶ್ನೆ ಬಂದಿದೆ. ಸೊ ಹಿಂಗಾಗಿ ಇದ ಒಂದು ಟಾಪಿಕ್ ಮೇಲೆ TET 2024 ಪೇಪರ್ 1 ಕ್ವಶನ್ ನಂಬರ್ 61 ಬಂದಿದೆ. ಹಿಂಗಾಗಿ ಈ ಒಂದು ಟಾಪಿಕ್ಸ್ ಗಳನ್ನ ನಾವು ಖಂಡಿತವಾಗಲೂ ಕಡ್ಡಾಯವಾಗಿ ಓದಲೇಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಇನ್ನು 5.5 ಕ್ರಿಯಾಜನ್ಯ ಅನುಬಂಧನ ಕಲಿಕೆ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. TET 2024 ಪೇಪರ್ 2 ಪ್ರಶ್ನೆ ಸಂಖ್ಯೆ 67 ಬಂದಿದೆ. ಇನ್ನು ಅದೇ ರೀತಿಯಾಗಿ TET 2023 ಪೇಪರ್ 1 ಪ್ರಶ್ನೆ ಸಂಖ್ಯೆ 87 ಬಂದಿದೆ. ನೋಡಿ, ಇಷ್ಟು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ನಮ್ಗೆ ಯಾಕೆ ಓದ್ಬೇಕು ಅನ್ನೋದನ್ನ ನಾವು ಹಿಂಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋದ್ರಿಂದ ನಮಗ್ ಗೊತ್ತಾಗ್ತದ. ಇನ್ನು ಒಳನೋಟ ಅಥವಾ ಅಂತರ್ದೃಷ್ಟಿ ಕಲಿಕೆ, ಇದನ್ನ ನಾವು ಸಾಮಾನ್ಯವಾಗಿ ಚಿಂಪಾಂಜಿಗಳ ಮೇಲೆ ಕೋಲ್ಬರ್ಗ್ ಅವರು ಮಾಡ್ತಾರ. ಒಳನೋಟ ಕಲಿಕೆ ಅಂತ ನಾವು ಹೇಳ್ತೀವಿ. ಒಂದು ಕಲಿಕೆ ಅದು ಅನುಭವಾತ್ಮಕ ಒಂದು ಅಂದ್ರೆ ಅದು ಅಷ್ಟು ಪರಿಣಾಮ ಬೀಳ್ಬೇಕಂದ್ರೆ ನಾವು ಒಳನೋಟ ಕಲಿಕೆಯನ್ನು ಮಾಡಬೇಕು ಅಂತ ಹೇಳ್ತಾರ ಅವರು, ಕೋಲ್ಬರ್ಗ್ ಅವರು. ಈ ಒಳನೋಟ ಕಲಿಕೆ ಮೇಲೆ TET 2024 ಪೇಪರ್ 2 ಪ್ರಶ್ನೆ ಸಂಖ್ಯೆ 81 ಬಂದಿದೆ. ಇದನ್ನು ನಾವು ನೋಡ್ತಾ ಇದ್ದೀರಿ. ಇನ್ನು 5.6.1 ಅರ್ಥ ಪ್ರಯೋಗಗಳನ್ನು ಸ್ವಲ್ಪ ನೋಡ್ಕೋಬೇಕು. ಒಳನೋಟ ಕಲಿಕೆಯ ಲಕ್ಷಣಗಳು, ಯಾಕಂದ್ರೆ ಈ ಕೆಳಗಿನ ಯಾವ ಒಂದು ಕಲಿಕೆಯು ಶಾಶ್ವತ ಕಲಿಕೆ ಉಂಟಾಗಲು ಪರಿಣಾಮ ಆಗ್ತದ ಅಂತ ಸಿದ್ಧಾಂತಗಳನ್ನು ಕೇಳ್ತಾರ. ಅದ್ರೊಳಗೆ ಲಕ್ಷಣ ತಿಳ್ಕೊಬೇಕಪ್ಪ ನಾವು, ಅದಕ್ಕೋಸ್ಕರ ನಾವು ಓದ್ಕೋಬೇಕಾಗ್ತದ. TET 2023 ಪೇಪರ್ 2 ಪ್ರಶ್ನೆ ಸಂಖ್ಯೆ 77 ಇದನ್ನು ನಾವು ಓದ್ಕೊಳ್ಬೇಕಾಗ್ತದೆ. ಇನ್ನು ಅರ್ಥಪೂರ್ಣ ಸ್ವೀಕಾರ ಕಲಿಕೆ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇನು ಏನು ಇಂಪಾರ್ಟೆಂಟ್ ಇಲ್ಲ, ನೀವು ಬೇಕಾದ್ರೆ ಓದ್ಕೋಬಹುದು. P. ಅಸುಬೆಲ್ಲಾ ಅವರು ಅರ್ಥಪೂರ್ಣ ಸ್ವೀಕಾರ ಕಲಿಕೆಯನ್ನು ಮಾಡ್ತಾರ. ಅನ್ವೇಷಣಾ ಕಲಿಕೆಯನ್ನು ಕೂಡ ನೀವು ಪರೀಕ್ಷಾ ದೃಷ್ಟಿಯಿಂದ ಉಪಯೋಗವಿಲ್ಲ, ನೀವು ಓದ್ಕೊಳ್ಬಹುದು ಬೇಕಾದ್ರೆ. ಶಿಕ್ಷಣ ಕಲಿಕೆ, ಮಾದರಿ ಕಲಿಕೆ ಅಥವಾ ಮಾದರಿ ನಿರ್ಮಾಣ ಕಲಿಕೆ ಬೇಕಾಗಿಲ್ಲ ಅಂತ ನಾನು ಹೇಳ್ತೇನೆ. ಮುಂದೆ ಬಂದು ಪ್ರಭುತ್ವ ಕಲಿಕೆ ಏನಿದೆ ಅಲ್ಲ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈ ಪ್ರಭುತ್ವ ಕಲಿಕೆಯೊಳಗಡೆ ಬ್ಲೂಮ್ ಅವರ ಪ್ರಭುತ್ವ ಕಲಿಕೆಯ ಮಾದರಿ TET 2024 ಪೇಪರ್ 2 ಪ್ರಶ್ನೆ ಸಂಖ್ಯೆ 77 ಬಂದಿದೆ. ಅಂದ್ರೆ ಲಾಸ್ಟ್ ಇಯರ್ ಬಂದಿದೆ ಬ್ಲೂಮರಿ ಕಲಿಕೆ ಮೇಲೆ. ಇನ್ನು ಅದೇ ರೀತಿಯಾಗಿ TET 2022 ಪೇಪರ್ 1 ಪ್ರಶ್ನೆ ಸಂಖ್ಯೆ 83 ಬಂದಿದೆ. ಇದ್ರ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ, ಈ ಪ್ರಭುತ್ವ ಕಲಿಕೆಯನ್ನು ಓದ್ಕೊಳ್ಬೇಕು. ಇನ್ನು ಅದೇ ರೀತಿ ಒಳನೋಟ ಕಲಿಕೆ ಅಥವಾ ಅಂತರ್ದೃಷ್ಟಿ ಕಲಿಕೆ ಓದ್ಕೋಬೇಕು. ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನು ಓದ್ಕೋಬೇಕು. ಅನುಬಂಧನ ಕಲಿಕೆಯನ್ನು ಓದ್ಕೋಬೇಕು ಅಥವಾ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಆ ಸಿದ್ಧಾಂತವನ್ನು ಓದ್ಕೋಬೇಕು. ತಾಂಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಕಡ್ಡಾಯವಾಗಿ ಓದ್ಕೋಬೇಕು. ವಿಶೇಷವಾಗಿ ಅದರೊಳಗಿರುವಂತಹ ನಿಯಮಗಳನ್ನು ಓದ್ಕೊಳ್ಬೇಕಾಗಿದೆ. ಇನ್ನು ಸಮಸ್ಯೆ ಪರಿಹಾರ ಕಲಿಕೆಯನ್ನು ಓದ್ಕೊಳ್ಬೇಕಾಗ್ತದ. ಮತ್ತು ಕಲಿಕೆಯ ಅರ್ಥ ಮತ್ತು ಸ್ವರೂಪ, ಕಲಿಕೆಯ ಲಕ್ಷಣಗಳು ಮತ್ತು ಕಲಿಕೆ ಉಂಟಾಗಲು ಇರುವಂತಹ ಅಂಶಗಳನ್ನು ನಾವು ಓದ್ಕೊಳ್ಬೇಕಾಗ್ತದೆ. ಇಷ್ಟು ನೀವು ಕಡ್ಡಾಯ ಫಾಲೋ ಮಾಡಬೇಕು. ಇನ್ನ ಈ ಒಂದು ಪುಸ್ತಕದೊಳಗಡೆ ನೀವು ವಿಶೇಷವಾಗಿ ಏನು ಓದ್ಕೊಳ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟೆ ನಾನು. ಪ್ರಯತ್ನ ಪ್ರಮಾದ ಕಲಿಕೆ ತಾಂಡೈಕ್ ಅವ್ರದ್ದು ಏನಿದೆಯಲ್ಲ, ಅರ್ಥ ಆಯ್ತಾ? ಪ್ರಯತ್ನ ಪ್ರಮಾದ ಕಲಿಕೆ ಇದ್ರೊಳಗಡೆ ಆ ನಿಯಮಗಳು ಅಂತ ಬರ್ತಾವ. ಸಿದ್ಧತಾ ನಿಯಮ ಮತ್ತು ಉಪಯೋಗ ನಿಯಮ, ಅಥವಾ ನಾವೇನು ಹೇಳ್ತೀವಿ ಅಭ್ಯಾಸ ನಿಯಮ, ಅಥವಾ ನಾವು ಪರಿಣಾಮ ನಿಯಮ ಅಂತ ಏನು ಹೇಳ್ತೀವಿ, ಇವುಗಳನ್ನು ಕಡ್ಡಾಯವಾಗಿ ಓದ್ಕೊಳ್ರಪ್ಪ. ಇನ್ನು ಅದೇ ರೀತಿಯಾಗಿ ಈ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಏನಿದೆಯಲ್ಲ, ನಾಯಿ ಮೇಲೆ ಏನ್ ಮಾಡ್ತಾರಲ್ಲ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ನಾಯಿ ಯಾಕೆ ಜ್ವಲ್ ಸೋರ್ಸ್ತದೆ, ಮತ್ತು ಜ್ವಲ್ ಸೋರ್ಸುವಾಗ ಏನು ಉತ್ಪಾದನೆ ಆಗ್ತದೆ, ಮತ್ತು ಕಂಡೀಷನ್ ಏನೇನು ಆಗ್ತದೆ ಅಲ್ಲಿ, ಅದನ್ನ ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಮುಂದಿನ ತರಗತಿಯೊಳಗೆ ನಾನು ಕ್ಲಾಸ್ ಮಾಡ್ತೀನಿ, ಮಾಡಂಗಿಲ್ಲ ಅಂತಲ್ಲ, ಬಟ್ ನಿಮಗೆ ನಾನು ಈ ಸದ್ಯ ಮಟ್ಟಿಗೆ ಗ್ಲಾನ್ಸ್ ಕೊಡ್ತಾ ಇದ್ದೀನಿ ಈ ಪುಸ್ತಕದೊಳಗೆ ಏನ್ ಬಿಡಬೇಕು, ಏನು ಓದಬೇಕು ಅಂತ. ಇನ್ನು ಮುಂದೆ ಬಂದು ಬ್ಲೂಮ್ ಅವರ ಪ್ರಭುತ್ವ ಕಲಿಕೆಯನ್ನು ಓದ್ಕೊಳ್ರಿ, ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನ ಓದ್ಕೊಳ್ರಿ. ಈ ಒಂದು ಸಿದ್ಧಾಂತಗಳನ್ನ ನೀವು ಕಡ್ಡಾಯವಾಗಿ ಓದ್ಕೊಳ್ಬೇಕಾಗ್ತದ. ಈ ಕಲಿಕೆ ಅನ್ನುವಂತ ಪಾಠನೇ ಹಂಗೆ, ಸ್ವಲ್ಪ ನಾವು ಇದನ್ನ ನೀಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಓದಿದ್ದೇ ಆದ್ರೆ, ಸ್ಟಡಿ ಮಾಡಿದ್ದೇ ಆದ್ರೆ ನಮಗೆ 100% ನಾವು ಪರೀಕ್ಷೆ ಒಳಗಡೆ ಎಕ್ಸಾಮ್ ಒಳಗೆ ಸ್ಕೋರ್ ಮಾಡಬಹುದು. ಇದು ನನ್ನ ಸ್ವಂತ ಅನುಭವ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಮುಂದೆ 6ನೇ ಪಾಠದೊಳಗಡೆ
ಕಲಿಕೆ ಮತ್ತು ಕಲಿಕೆ ಮೇಲೆ ಪ್ರಭಾವ ಬೀರುವಂತ ಅಂಶದೊಳಗಡೆ ಯಾವ್ಯಾವ ವಿಷಯಗಳದಾವಲ್ಲ ಅದನ್ನ ನಾನು ಹೆಂಗೆ ಓದ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಒಂದು ಪುಸ್ತಕದ ಹೊಸ ಒಂದು ಎಡಿಷನ್ ಬಂದಿದೆ, ನೀವು ಅದನ್ನ ಸ್ಕ್ರೀನ್ ಮೇಲೆ ಕೂಡ ನೋಡ್ತಿರ್ತೀರಿ. ಅದನ್ನ ದಯವಿಟ್ಟು ತಗೊಳ್ಳಿ. ನಿಮ್ಗೆ ಇದ ಪುಸ್ತಕವನ್ನ ನಾನು ತಗೋ ಅಂತ ನಾನು ಸಜೆಸ್ಟ್ ಯಾಕೆ ಮಾಡ್ತೀನಿ ಅಂತಂದ್ರೆ, ದಿಸ್ ಬುಕ್ ಓಕೆ, ಈ ಒಂದು ಪುಸ್ತಕವನ್ನ ಇವನ್ ಗವರ್ಮೆಂಟ್ ಆಫ್ ಕರ್ನಾಟಕದವರು ಕೂಡ ಸಜೆಸ್ಟ್ ಮಾಡಿದ್ದಾರೆ, ಓದ್ಕೊಳ್ರಿ ಅಂತಂದು. ಇನ್ನ ನಾನು ಇದೇ ಪುಸ್ತಕವನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಒಂದ್ ವೇಳೆ ನೀವು ಬೇರೆ ಯಾವುದೋ ಪುಸ್ತಕವನ್ನ ರೆಫರ್ ಮಾಡ್ತಾ ಇದ್ರೆ ಪ್ಲೀಸ್ ಸ್ಟಿಕ್ ಆನ್ ಟು ದಟ್ ಬುಕ್ ಓನ್ಲಿ. ನಾನು ಇದೊಂದು ಪುಸ್ತಕ ಹೇಳ್ತೀನಿ ಅಂತ ನೀವು ಈ ಪುಸ್ತಕ ತಗೊಳ್ಳೋದು, ಮತ್ತೊಬ್ರು ಮತ್ತೊಂದು ಹೇಳ್ತೀನಿ ಅಂತ ಮತ್ತೊಂದಲ್ಲ, ಒಂದೇ ಪುಸ್ತಕ ತಗೊಳ್ರಿ. ಇವತ್ತಿಗೆ ಇದೇ ಪುಸ್ತಕ ನೀವು ತಗೊಳ್ತೀರಿ ಅಂತಂದ್ರೆ ಇದ್ರ ಮೇಲೆ 100% ರಿಸಲ್ಟ್ ಹಾಕಿ, ಇದ್ರ ಮೇಲೆನೆ ಓದ್ಕೊಳ್ಳಿ. ಪ್ರತಿಯೊಂದ್ಸಲ ನೀವು ಬುಕ್ ಅನ್ನ ಚೇಂಜ್ ಮಾಡ್ತಾ ಹೋದ್ರೆ ರಿಸಲ್ಟ್ ನಿಮಗೆ ಹೈ ಸ್ಕೋರ್ ಬರಂಗಿಲ್ಲ, ಲೋ ಸ್ಕೋರ್ ಬರ್ತದೆ. ಸೊ ಹಿಂಗಾಗಿ ನಿಮ್ಮ ಒಂದು ಸ್ಟ್ರಾಟಜಿ ಬಹಳ ಸಿಂಪಲ್ ಇರಬೇಕು. ಮಿನಿಮಮ್ ರಿಸೋರ್ಸ್ ಇರಬೇಕು, ಮ್ಯಾಕ್ಸಿಮಮ್ ರಿವಿಷನ್ ಇರಬೇಕು, ಮ್ಯಾಕ್ಸಿಮಮ್ ರಿಕ್ಯಾಪ್ ಇರಬೇಕು. ಅಂದಾಗ ಮಾತ್ರ ಸ್ಕೋರ್ ಆಗ್ಲಿಕ್ಕೆ ಸಾಧ್ಯ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಹಿಂಗ ನಾ ಟಾಪಿಕ್ ವೈಸ್ ನಾನು ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4 ಮತ್ತು 5ನೇ ಅಧ್ಯಾಯ, ಇವತ್ತು ನಾನು 5 ಸೈಕಾಲಜಿ ವಿಷಯವನ್ನ ಮುಗಿಸಿದ್ದೇನೆ. ನೀವು ಯಾರಾದ್ರೂ ಅದನ್ನ ನೋಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಪ್ಲೇ ಲಿಸ್ಟ್ಗೆ ಹೋಗಿ ಅದನ್ನ ದಯವಿಟ್ಟು ನೋಡ್ಕೊಳ್ರಿ. ಕೊನೆಗೆ ನಾನು 10 ಅಧ್ಯಾಯಗಳಾದ್ಮೇಲೆ ನಿಮಗೆ ಇದ್ರದ್ದೆಲ್ಲ PDF ಗಳನ್ನ ಕೆಳಗಿನ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗಡೆ 10ನೇ ವಿಡಿಯೋದೊಳಗಡೆ ಕೊಡ್ತೀನಿ. ಮತ್ತೆ ನಿಮಗೆ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಅದಕ್ಕೆ ನಾನು ತಪ್ಪದೆ ನಿಮಗೆ ನಾನು ಮೆಸೇಜ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಮತ್ತು ಅದೇ ರೀತಿಯಾಗಿ ನಿಮ್ಮ ಒಂದು ನಾಲೆಜ್ ದೃಷ್ಟಿಯಿಂದ ಸಹಾಯ ಆಗ್ತಾ ಇದೆ. ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಇದನ್ನ ಶೇರ್ ಮಾಡಿದ್ರ ಅವ್ರಿಗೆ ಬಹಳ ಹೆಲ್ಪ್ ಆಗ್ತೈತಿ ಅಂತ, ಜೊತೆಗೆ ನನಗೂ ಕೂಡ ಸಹಾಯ ಮಾಡ್ದಂಗೆ ಆಗ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ನಾನು ಭೇಟಿ ಹಾಕೇನೆ. ಅದು ಕಲಿಕೆ ಮೇಲೆ ಪ್ರಭಾವ ಬೀರುವಂತ ಅಂಶಗಳು. ಧನ್ಯವಾದಗಳು.